ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೇವ್ಯಾನಿ ಶಾರದಾ ರೂಮ್ಗೆ ಬಂದ್ಬಿಟ್ಟು ಮೆಡಿಸಿನ್ಸ್ ಅನ್ನ ಚೇಂಜ್ ಮಾಡಿ ಇಡಬೇಕು, ಇವಳಿಗೆ ಯಾವುದೇ ಕಾರಣಕ್ಕೂ ಹಳೆ ನೆನಪು ಬರಬಾರ್ದು ಅಂತ ಹೇಳಿ ಮೆಡಿಸಿನ್ಸ್ ಅನ್ನ ಚೇಂಜ್ ಮಾಡೋದಕ್ಕೆ ಮೆಡಿಸಿನ್ ಬಾಕ್ಸ್ ಅನ್ನ ಕೈಯಲ್ಲಿ ಇಟ್ಕೊಳ್ತಾಳೆ. ಶಾರದಾ ಮಲ್ಗಿದಾಳ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಇನ್ನು ಅದೇ ಟೈಮ್ಗೆ ಭೂಮಿ ಕೂಡ ರೂಮ್ ಒಳಗಡೆ ಬಂದಾಕ್ಷಣ ದೇವ್ಯಾನಿ ಫುಲ್ ಶಾಕ್ ಆಗಿ ಹೋಗ್ತಾಳೆ. ಆಗ ದೇವ್ಯಾನಿ ಹಿಂದೆ ತಿರುಗಿ ನೋಡ್ಬಿಟ್ಟು ಭೂಮಿ ನೀನೇನಿಲ್ಲಿ ಅಂತ ಕೇಳಿದಾಗ ಅದನ್ನೇ ದೇವ್ಯಾನಿ ಅಮ್ಮ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ? ಯಾವತ್ತೂ ಕೂಡ ಶಾರದಾಮ್ಮ ರೂಮ್ಗೆ ಬಂದವರೇ ಅಲ್ಲ ನೀವು, ಇವತ್ತ್ಯಾಕೆ ಸಡನ್ ಆಗಿ ಬಂದ್ಬಿಟ್ಟಿದ್ರಾ ಅಂತ ಭೂಮಿ ಕೇಳ್ತಾ ಇದ್ದಾಗ ಅಯ್ಯೋ ಅದೇನು ಇಲ್ಲ ಮಗಳೇ, ಶಾರದಾ ಅಕ್ಕನ ಮಾತಾಡ್ಸಿದ್ದಿಲ್ವಲ್ವಾ, ಸರಿಯಾಗಿ ಅದಕ್ಕೇನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಆದ್ರೆ ಶಾರದಾ ಅಕ್ಕ ಮಲಗ್ಬಿಟ್ಟಿದ್ರು ಅಂತ ಹೇಳಿ ದೇವ್ಯಾನಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಭೂಮಿ ಕೈಯಲ್ಲಿರುವ ಮೆಡಿಸಿನ್ ಬಾಕ್ಸ್ ಅನ್ನ ನೋಡ್ಬಿಟ್ಟು ದೇವ್ಯಾನಿ ಅಮ್ಮ ನಿಮ್ ಕೈಯಲ್ಲಿ ಇದೇನಿದು ಶಾರದಾ ಅಮ್ಮನ್ ಮೆಡಿಸಿನ್ ಬಾಕ್ಸ್ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಅದೇನಿಲ್ಲ ಮಗಳೇ, ಶಾರದಾ ಅಕ್ಕನ ಮಾತಾಡ್ಸೋಣ ಅಂತ ಬಂದೆ, ಇಲ್ಲೇ ಮೆಡಿಸಿನ್ ಬಾಕ್ಸ್ ಇಲ್ಲೇ ಮೇಲಿತ್ತು, ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಒಳಗಡೆ ಇಡೋಣ ಅಂತ ನೋಡ್ತಾ ಇದ್ದೆ, ಅಷ್ಟರೊಳಗೆ ನೀನ್ ಬಂದೆ ಕಂದ ಅಂತ ಹೇಳ್ಬಿಟ್ಟು ದೇವ್ಯಾನಿ ನಾಟಕ ಮಾಡ್ತಾ ಇದ್ದಾಗ ಭೂಮಿ ಮೆಡಿಸಿನ್ ಬಾಕ್ಸ್ ಅನ್ನ ಮೇಲಿತ್ತ ನಾನ್ ಒಳಗಡೆ ಇಟ್ಟಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ದೇವ್ಯಾನಿ ಏನ್ ಯೋಚನೆ ಮಾಡ್ತಾ ಇದೀಯಾ ಭೂಮಿ ಅಂತ ಕೇಳಿದಾಗ ಏನು ಇಲ್ಲ ಅಮ್ಮ ದೇವ್ಯಾನಮ್ಮ ಹಾಗೇನೆ ಸುಮ್ನೆ ಏನೋ ಒಂದು ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ ದೇವ್ಯಾನಿ ಟಾಪಿಕ್ ಅನ್ನ ಡೈವರ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ನಿನ್ನ ನಡುವೆ ಎಲ್ಲಾ ಚೆನ್ನಾಗಿದೆ ತಾನೇ, ಓಕೆ ಅಲ್ವಾ ಕಂದ, ಅಜಿತ್ ನಿನ್ ಮೇಲೆ ಯಾವಾಗ್ಲೂ ಯಾಕೋ ಕೂಗಾಡ್ತಾ ಇದ್ದ ಇವತ್ತು ಅಂತ ಹೇಳ್ಬಿಟ್ಟು ದೇವ್ಯಾನಿ ಕೇಳಿದ್ರು. ಅಯ್ಯೋ ದೇವ್ಯಾನಿ ಅಮ್ಮ ಅದೇನು ಇಲ್ಲ, ಅಜಿತ್ ಸಾಹೇಬ್ರಿಗೆ ನಾನಿಂದ್ರೆ ತುಂಬಾ ಪ್ರೀತಿ, ಅವರಿಗೆ ನನ್ನನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ನಾನ್ ಬೇರೆ ಶಾರದಮ್ಮನ್ ಜೊತೆ ಕಾಲ ಕಳಿತಿದ್ದೀನಲ್ವಾ, ಅದಕ್ಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ದೇವ್ಯಾನಿ ಅಮ್ಮ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆಗ ದೇವ್ಯಾನಿ ಮನ್ಸ್ನಲ್ಲೇನೆ ನಿನ್ನ ಬಂಡವಾಳ ಎಲ್ಲ ಗೊತ್ತು ಕಣೆ, ನೀನು ಸರಿಯಾದ ಟೈಮ್ಗೆನೆ ಬಂದ್ಬಿಟ್ಟೆ, ಇಲ್ಲ ಅಂದಿದ್ರೆ ಇವತ್ತು ಶಾರದಾ ಕತೆನೆ ಮುಗಿಸ್ತಾ ಇದ್ದಿದೆ, ಅವಳು ಬಚಾವಾಗ್ಬಿಟ್ಲು, ಇಲ್ಲ ಅಂದಿದ್ರೆ ಈ ಹಾಳಾದವಳ ಮೆಡಿಸನ್ ನ ಬದಲ್ ಮಾಡಿ ಜೀವಮಾನ ಉದ್ದಕ್ಕೂ ಕೂಡ ಇವಳಿಗೆ ಯಾವ ನೆನಪು ಬರಬಾರ್ದಾಗಿತ್ತು, ಇವಳಿದೇ ತರ ಸ್ಥಿತಿಯಲ್ಲಿ ಸಾಯ್ಬೇಕಾಗಿತ್ತು, ಆ ತರ ಮಾಡ್ತಾ ಇದ್ದೆ, ಇರ್ಲಿ ಎಲ್ಲಿ ಹೋಗ್ತೀರಾ ಸಿಗ್ತೀರಾ, ಈ ಮೆಡಿಸಿನ್ ಅನ್ನ ನಾಳೆ ಚೇಂಜ್ ಮಾಡಿದ್ರೆ ಆಯ್ತು, ಹಾಳಾದವಳು ಬಂದೇ ಬಿಟ್ಲು ಎಲ್ಲದನ್ನು ಹಾಳೆ ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು ಮನ್ಸಲ್ಲೇನೆ ದೇವ್ಯಾನಿ ಭೂಮಿಗೆ ಬೈಕೊಳ್ತಾ ಸರಿ ಕಂದ ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಿದ್ದಾಗ ಸರಿ ದೇವ್ಯಾನಿ ಅಮ್ಮ ಹೋಗ್ ಬನ್ನಿ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ದೇವ್ಯಾನಿಯನ್ನ ಭೂಮಿ ಕಳಿಸ್ತಾಳೆ. ಇದಾದ್ಮೇಲೆ ಭೂಮಿ ನಮ್ ಸಾಹೇಬ್ರು ಯಾವತ್ತೂ ಕೂಡ ಈ ರೀತಿ ಮಾತಾಡ್ದವ್ರಲ್ಲ, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಶಾರದಮ್ಮ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಭೂಮಿ ಕರಿತಾಳೆ. ಇನ್ನ ಒಂದ್ ಕಡೆ ದೇವ್ಯಾನಿ ಭದ್ರನಿಗೆ ಫೋನ್ ಮಾಡ್ಬಿಟ್ಟು ಭದ್ರನೇನ ಮೀಟ್ ಮಾಡ್ಬೇಕು ಆದಷ್ಟು ಬೇಗ ಬಾ ಅಂತ ಹೇಳ್ಬಿಟ್ಟು ಒಂದ್ ಜಾಗಕ್ಕೆ ಕರೆಸ್ಕೊಳ್ತಾಳೆ. ನಂತರ ಅಲ್ಲಿಗೆ ಭದ್ರ ಬಂದಾಗ ಹೇಳಿ ಮೇಡಮ್ ಅಂತ ಕೇಳಿದಾಗ ದೇವ್ಯಾನಿ ಅಮ್ಮ ಭದ್ರ ನಿನ್ಗೆ ಒಪ್ಸಿದ ಕೆಲ್ಸ ಏನ್ ಮಾಡ್ದೆ, ಆ ಅಶ್ವಿನಿಯ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊ ಅಂತ ಹೇಳಿದ್ನಲ್ವಾ, ಏನಾದ್ರೂ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಭದ್ರನ ಕೇಳಿ ದೇವ್ಯಾನಿ ಬೈತಾ ಇದ್ದಾಗ ಮೇಡಮ್ ನೀವ್ ಹೇಳಿದ ಕೆಲ್ಸದ ಮೇಲೇನೆ ಇದ್ದೆ, ಆ ಅಶ್ವಿನಿ ಬಗ್ಗೆ ತಿಳ್ಕೊಂಡಿದೀನಿ, ನನ್ನ ಹತ್ರ ಅಶ್ವಿನಿಯನ್ನ ಕಳಿಸಿದ ಡಾನ್ ಹತ್ರ ಹೋಗಿ ತಿಳ್ಕೊಂಡೆ, ಆ ಡಾನ್ಗೆ ಕಳ್ಸಿರೋದು ಬೇರೆ ಡಾನ್, ಆ ಡಾನ್ ಮಗಳೇ ಈ ಅಶ್ವಿನಿ ಅಂತ ಹೇಳ್ಬಿಟ್ಟು ಭದ್ರ ದೇವ್ಯಾನಿ ಮುಂದೆ ಹೇಳ್ತಾ ಇದ್ದಾಗ ಏನ್ ಹೇಳ್ತಾ ಇದೀಯ ಭದ್ರ ನೀನು, ಡಾನ್ ಮಗಳ ಯಾವ ಡಾನ್ ಮಗಳು ಅಂತ ಹೇಳ್ಬಿಟ್ಟು ದೇವ್ಯಾನಿ ಕೇಳಿದಾಗ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಮೇಡಮ್, ಅವನ ಹೆಸರು ಕೇಳಿದ್ರೆ ನೀವು ನಡಗ್ ಹೋಗ್ಬೋದು ಅಂತ ಹೇಳಿ ಭದ್ರ ಹೇಳ್ದಾಗ ದೇವ್ಯಾನಿ ಡಾನ್ ಮಗಳ ಯಾರೋನು ಅಂತ ಕೇಳಿದಾಗ ಆ ರಾಣ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಾನೆ. ದೇವ್ಯಾನಿ ಶಾಕ್ ಆಗ್ಬಿಟ್ಟು ರಾಣನ ಹೆಸರನ್ನ ಕೇಳ್ಬಿಟ್ಟು ಏನು ಇವಳು ರಾಣನ್ ಮಗಳ, ಇವಳನ್ನ ಹೇಗಾದ್ರೂ ಮಾಡಿ ನಮ್ಮ ಮನೆಯಿಂದ ಮೊದ್ಲು ಆಚೆ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ದೇವ್ಯಾನಿ ನಿರ್ಧಾರ ಮಾಡ್ಕೊಳ್ತಾಳೆ, ಇಲ್ಲ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಆಸ್ತಿಯಲ್ಲಿ ನನಗೊಂದ್ ಪಾಲು ಕೂಡ ಕೊಡೋದಿಲ್ಲ ಅಂತ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ಮನೆಯಲ್ಲಿ ಎಲ್ರು ಕೂಡ ಊಟಕ್ಕಂತ ಕೂತಿರ್ತಾರೆ. ಆಗ ಭೂಮಿ ಮತ್ತು ಅಜಿತ್ ಮುಖ ಒಳ್ಳೆ ಹರಳೆಣ್ಣೆ ಕುಡ್ದೋರ್ ತರ ಆಗೋಗ್ಬಿಟ್ಟಿರತ್ತೆ. ನಚ್ಚಿ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅತ್ಗೆ ಬ್ರೋ ನೀವಿಬ್ರು ಯಾಕೆ ಏನೋ ಬೇಜಾರಲ್ಲಿ ಇದ್ದೀರಾ ಅಂತ ಕೇಳಿದಾಗ ಅದೇನು ಇಲ್ಲಮ್ಮ ಇದು ಅಂತ ಹೇಳ್ಬಿಟ್ಟು ಭೂಮಿ ಸುಮ್ನಾಗ್ತಾಳೆ. ನಂತರ ನಚ್ಚಿ ಅತ್ಗೆ ಯಾವಾಗ್ಲೂ ಕೂಡ ಬ್ರೋನಿ ನಿಮ್ಗೆ ತಿನ್ನಿಸ್ತಾ ಇರ್ತಾನೆ, ನೀವು ಕೂಡ ಒಂದೆರಡು ಸಾರಿ ತಿನ್ಸಿ, ಕೈ ತುತ್ತನ್ನ ತಿನ್ಸಿ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ದಾಗ ಭೂಮಿ ಸರಿ ಆಯ್ತು ಮೈದು ಅಂತ ಹೇಳ್ಬಿಟ್ಟು ಅಜಿತ್ಗೆ ಕೈ ತುತ್ತನ್ನ ತಿನ್ನಿಸ್ತಾಳೆ. ಆಗ ಮನೆಯವರೆಲ್ಲರೂ ಇವರಿಬ್ಬರ ಜೋಡಿನ ನೋಡಿ ತುಂಬಾನೇ ಖುಷಿ ಪಟ್ಕೊಳ್ತಾ ಇರ್ತಾರೆ. ಆದ್ರೆ ಭೂಮಿ ಮತ್ತು ಅಜಿತ್ ಮನ್ಸಲ್ಲಿನೇ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಇದಿಷ್ಟು ನಾಳೆಯ ಸಂಚಿಕೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.